ಪಕ್ಷ ಇದ್ರೆ ಮಾತ್ರ ಶರಣಗೌಡ, ಪಕ್ಷ ಇದ್ರೆ ಮಾತ್ರ ನೀವೆಲ್ಲರೂ, ಇಲ್ಲ ಅಂತಂದ್ರೆ ನಮ್ಮಂಥವ್ರು ಭಾಳ ಜನ ಬರ್ತಾರ ಹೋಗ್ತಾರ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ಒಂದು ಮಾತ್ರ ಇಡೀ ಕಲ್ಯಾಣ ಕರ್ನಾಟಕದ ಕಾರ್ಯಕರ್ತರ ಪರವಾಗಿ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಭಾಗದಲ್ಲಿ ತಾವು ಸಂಘಟನೆಯ ಜವಾಬ್ದಾರಿ ತಗೊಂಡು ಅಂತಂದ್ರೆ ಪ್ರತಿ ಜಿಲ್ಲೆ ಕ್ಷೇತ್ರಗಳಿಗೆ ಅಂತ ಹೊರಟಿದ್ದೀರಿ. ಈ ಅಶ್ವಮೇಧ 2028ವರೆಗೂ ನಿರಂತರವಾಗಿ ಇರಲಿ, ನಿಮಗೆ ಅಗಲು ಕೊಡ್ಲಕ್ಕ ಇಡೀ ಲಕ್ಷಾಂತರ ಕಾರ್ಯಕರ್ತರು ಇದ್ದೀವಿ ಅಂತ ತಿಳ್ಕೊಂಡು ಹೇಳ ಬಯಸುತ್ತೇವೆ. ಯಾಕಂತಂದ್ರೆ ಇಡೀ ರಾಜ್ಯದಾಗ ನಾಟಕರವರು ಹೇಳ್ತಾ ಇದ್ರು, ಚಿಕ್ಕ ವಯಸ್ಸಿನಲ್ಲಿ ರಾಜಕೀಯದ 7 ಬೀಳಿನ ನಡುವೆ ಇವತ್ತು 31 ಜಿಲ್ಲೆಗೆ ಅಂತಂದ್ರೆ ಪ್ರವಾಸ ಹೊರಟು ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷ, ಕುಮಾರಸ್ವಾಮಿ ಅವರು ಅಂತಂದ್ರೆ ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥ ಪಕ್ಷದ ನೇತೃತ್ವವನ್ನು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ವಹಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾನು ಒಂದು ಮನವಿ ಮಾಡ್ತೀನಿ, ಸರ್ ನೀವು ಆ ಭಾಗದಾಗ ಏನಪ್ಪಂತಂದ್ರೆ ಎಷ್ಟು ಒತ್ತು ಕೊಟ್ಟು ಏನಪ್ಪಂದ್ರೆ ಚಾಲನೆಗಳನ್ನು ಕೊಡ್ತೀರಿ, ಅಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತೀರಿ, ಅಷ್ಟೇ ಪ್ರೀತಿ ವಿಶ್ವಾಸ ನಿಮ್ಮ ತಾತವ್ರ ಬಗ್ಗೆ, ನಿಮ್ಮ ತಂದೆಯವ್ರ ಬಗ್ಗೆ, ವಿಶೇಷವಾಗಿ ಈಗಿನ ಪೀಳಿಗೆ ಜನ ನಿಖಿಲ್ ಕುಮಾರಸ್ವಾಮಿ ನಮ್ಮ ಭವಿಷ್ಯದ ನಾಯಕ ಅಂತ ನಾವೆಲ್ಲ ಒಪ್ಕೊಂಡು ಆಗಿದೆ. ನೀವು ಏನಪ್ಪಂತಂದ್ರೆ ನಿಮ್ಗೆ ಪ್ರೀತಿ ವಿಶ್ವಾಸ ನಮ್ಮ ಭಾಗದ ಜನ ಹೃದಯದಲ್ಲಿ ನಿಮಗೆ ಸ್ಥಾನ ಕೊಟ್ಟಿದ್ದಾರೆ. ಆ ಸ್ಥಾನವನ್ನು ಏನಪ್ಪಂತಂದ್ರೆ ನಿಮ್ಮನ್ನ ಯಾವ ಹಂತಕ್ಕೆ ಒಯ್ಬೇಕೆಂಬುದು ನಾವೆಲ್ಲರೂ ಏನಪ್ಪಂತಂದ್ರೆ ನಿಮ್ಮ ಜೊತೆಗಿರ್ತೀವಿ. ನೀವು ಆಗಾಗ ನಮ್ಮ ಭಾಗಕ್ಕೆ ಬರಬೇಕು, ಸಂಘಟನೆ ರೂಪದಲ್ಲಿ ಇರಬೇಕು. ಇನ್ನು ಯಾವುದೇ ಕಾರ್ಯಕ್ರಮಗಳು ಇರ್ತವೆ, ನಮ್ಮ ಕಾರ್ಯಕರ್ತರದ್ದು ಒಳ್ಳೆಯದು ಕೆಟ್ಟದ್ದು ಏನೇ ಇರುತ್ತೆ, ನಾವಿರ್ತೀವಿ ಇಲ್ಲಿ. ನೀವು ಸುಮ್ಮನೆ ಆಗಾಗ ಏನಪ್ಪಂತಂದ್ರೆ ಬಂದು ಈ ಸಂಚಲನ ರೂಪಿಸ್ತಕ್ಕಂಥ ಕೆಲಸ ತಾವು ಮಾಡಿದರೆ ಖಂಡಿತವಾಗಿಯೂ ನಾವೆಲ್ಲರೂ ತಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಸರ್, ನಾನು ಒಂದು ಮಾತನ್ನು ಹೇಳಬೇಕಾಗುತ್ತೆ ಸೋದರೇ, ಹಳೆ ಮೈಸೂರು ಭಾಗಕ್ಕೆ ಪಕ್ಷದ ಜೀವಾಳ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸುಮಾರು ಒಂದು 20 ವರ್ಷದಿಂದ ದೇವೇಗೌಡರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ, ದೇವೇಗೌಡರು ಪ್ರಧಾನಮಂತ್ರಿಗಳಿರುವಾಗ ಜನತಾದಳದು ಇಡೀ ಕರ್ನಾಟಕದಾಗ ಜನತಾದಳದು ಹೆಬ್ಬಾಗಿಲು ಯಾವುದಾದ್ರೂ ಇದ್ರೆ ಅದು ಕಲಬುರಗಿ ಜಿಲ್ಲೆ ಅಂತ ಭಾಳ ಹೆಮ್ಮೆಲಿಂದ ಹೇಳಬೇಕಾಗುತ್ತೆ ನಾವು. ಯಾಕಂತಂದ್ರೆ ಅವತ್ತು ಆ ಜಿಲ್ಲೆದಾಗ 6-7 ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರನ್ನು ಸಹ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಪಕ್ಷಕ್ಕೆ ಸಲ್ಲುತ್ತೆ. ಇವತ್ತು ಹೇಳ್ತಾ ಇದ್ರು ಮಾಧ್ಯಮದವರು, ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ, ನೀವೇನಾದರೂ ಕೊಡಬೇಕಲ್ಲ ಅಂತ ತಿಳ್ಕೊಂಡು ನಾನು ಈ ವೇದಿಕೆ ಮುಖಾಂತರ ನಮ್ಮ ಮುಖಂಡರಿಗೂ ಮತ್ತು ಮಾಧ್ಯಮದವರಿಗೆ ಒಂದು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಕುಮಾರಸ್ವಾಮಿ ಅವರು ನೇರವಾಗಿ ಗುರ್ಮಿಟ್ಕಲ್ಕೋ, ಕಲಬುರಗಿಗೋ, ಯಾದಗಿರಿಗೋ ಫ್ಯಾಕ್ಟ್ರಿಗಳನ್ನು ಕೊಡ್ತಕ್ಕಂಥ ಅಧಿಕಾರ ಅವರಿಗಿಲ್ಲ. ನಮ್ಗೆ ಅಪೇಕ್ಷೆ ಇದೆ, ನಮ್ಮ ಭಾಗದ ಜನ ಗುಳೆ ಹೋಗ್ತಾರ, ಫ್ಯಾಕ್ಟ್ರಿಗಳು ತರಬೇಕಂತ ತಿಳ್ಕೊಂಡು. ಅಣ್ಣ ನಿಲ್ಲಣ್ಣ, ಅಣ್ಣ 5 ನಿಮಿಷ ನಿಲ್ಲಣ್ಣ, 5 ನಿಮಿಷ ಇರು. ಬಾರಪ್ಪ ನೀನು, ಅಣ್ಣ ಬೈಲ್ವಾ, ಸ್ವಲ್ಪ ಶಿಸ್ತು ಕಲೀರಿ ದಯಮಾಡಿ ಎಲ್ಲರೂ. ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಯಾವುದೇ ಫ್ಯಾಕ್ಟ್ರಿಗಳನ್ನು ಕೊಡ್ಲಕ್ಕಿಲ್ಲ, ಅವರಿಗೆ ಅಧಿಕಾರ ಇಲ್ಲ. ದಯಮಾಡಿ ಮಾಧ್ಯಮ ಮಿತ್ರದವರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಅವ್ರು ಏನಾದರೂ ಫ್ಯಾಕ್ಟ್ರಿಗಳನ್ನು ಕೊಡಬೇಕಾಗಿತ್ತು ಅಂತಂದ್ರೆ, ಕುಮಾರಸ್ವಾಮಿ ಅವರು ಫ್ಯಾಕ್ಟ್ರಿಗಳನ್ನು ಕೊಡಬೇಕಾಗಿತ್ತಂದ್ರೆ ಇಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ನಮಗೆ ಅಂತಂದ್ರೆ ಸ್ಥಳ ಮಂಜೂರಿ ಮಾಡಿ ಕೊಡಬೇಕು. ಅವರು ಮಾಡಿ ಕೊಟ್ಟಾಗ ಮಾತ್ರ ಈ ಭಾಗದ ಜನರಿಗೆ ಅಂತಂದ್ರೆ ಗುಳೆ ಹೋಗ್ತಕ್ಕಂಥ ತಪ್ಸ ಕೆಲಸ ಕುಮಾರಸ್ವಾಮಿ ಅವ್ರದ್ದಿರ್ತದೆ. ಅವತ್ತು ಇವ್ರು ಏನಾದರೂ ರಾಜ್ಯ ಸರ್ಕಾರದವರು ಸ್ಥಳ ಕೊಟ್ರೆ, ಆ ಸ್ಥಳ ಕೊಟ್ಟಾಗ ಏನಾದರೂ ಕುಮಾರಸ್ವಾಮಿ ಅವರು ಫ್ಯಾಕ್ಟ್ರಿ ಕೊಡ್ಲಿಲ್ಲ ಅಂದ್ರೆ ನಾವು ವೇದಿಕೆ ಮೇಲೆ ಇದ್ದವ್ರು ಎಲ್ಲರೂ ಕುಮಾರಸ್ವಾಮಿನ ಕೈಕಾಲು ಹಿಡ್ಕೊಂಡನ ಇಲ್ಲಿ ಫ್ಯಾಕ್ಟ್ರಿಗಳು ತರ್ತೀವಿ. ಸರ್ಕಾರ, ರಾಜ್ಯ ಸರ್ಕಾರದವರು ಸ್ಥಳ ಕೊಡಬೇಕು. ಇದು ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರೆಲ್ಲರೂ ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿ ಅವರು ಕೇಂದ್ರದಾಗ ಮಂತ್ರಿ ಇದ್ದಾರೆ, ನಮಗೆ ಫ್ಯಾಕ್ಟ್ರಿ ಬೇಕು, ನನಗೂ ಬೇಕು ಫ್ಯಾಕ್ಟ್ರಿ. ನನ್ನ ಕ್ಷೇತ್ರದಲ್ಲಿ 3000 ಎಕರೆ ಅಂತಂದ್ರೆ ಕೈಗಾರಿಕಾ ಸ್ಥಾಪನೆ ಮಾಡಿದ್ದಾರೆ, ಕೆಮಿಕಲ್ ಫ್ಯಾಕ್ಟ್ರಿಗಳು ಕೊಟ್ಟಾರ. ನಾವು ಸಾಯ್ಲಕತ್ತೀವಿ. ವಿಧಾನಸೌಧದಾಗ ಅನೇಕ ಸಲ ಈ ವಿಷಯನ ಹೇಳಿದ್ದದ. ನಾನು ಹೇಳಿದೆ ಕುಮಾರಸ್ವಾಮಿ ಅವರಿಗೆ, ಅಣ್ಣ ನನ್ನ ಭಾಗದಾಗ ಅಂತಂದ್ರೆ ನೀವು ಮಂತ್ರಿ ಆದದಕ್ಕೆ ಭಾಳ ಖುಷಿ ಆಗ್ಯಾರ. ನಮಗೆಲ್ಲ ಕುಂದಿರಿಸಿ ಹೇಳಿದರು, ನಾನು ಈ ಭಾಗದಾಗ ಏನೇನು ಬರ್ತದ ಮೊದಲು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತೀನಿ, ಆದರೆ ಇಲ್ಲಿರ್ತಕ್ಕಂಥ ಸರ್ಕಾರ ನನಗೆ ಸ್ಪಂದನೆ ಮಾಡಲ್ಲ. ಯಾಕೆ ಸ್ಪಂದನೆ ಮಾಡಲ್ಲ ಅಂತಂದ್ರೆ, ಇಲ್ಲಿ ಏನಾದರೂ ಫ್ಯಾಕ್ಟ್ರಿಗಳನ್ನು ಕುಮಾರಸ್ವಾಮಿ ಅವರು ತಂದ್ರೆ ಈ ಭಾಗದ ಜನ ಏನಂತಂದ್ರೆ ಅವರಿಗೆ ಪೂಜ್ಯ ರೂಪದಲ್ಲಿ ನೋಡಿ ಮತಗಳಾಗಿ ಪರಿವರ್ತನೆ ಆಗ್ತದಂತ ತಿಳ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಇದೆ, ಅದಕ್ಕೆ ಅವ್ರು ನಮಗೆ ಸ್ಥಳ ಕೊಡಂಗಿಲ್ಲ. ಇದನ್ನ ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಬಹುತೇಕ ಜನ ತಾಯಂದಿರು ಇಲ್ಲಿ ಬಂದಿರಿ, ಯಜಮಾನರು ಇಲ್ಲಿ ಇದ್ದೀರಿ, ಯುವಕ ಸ್ನೇಹಿತರು ಇಲ್ಲಿ ಇದ್ದೀರಿ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನಾಯಕರಿಗೆ ನಿಮ್ಗೆಲ್ಲರೂ ಕೈ ಮುಗಿದು ಕೇಳ್ತೀನಿ ನಾನು, ಹೊಸಬ್ರು ಅಳಿಬ್ರು ಅಂತ ದಯಮಾಡಿ ನೀವು ಯಾರು ಭೇದ ಭಾವ ಮಾಡ್ಕೋಬೇಡ್ರಿ.
ಒಂದು ಸಲ ಜನತಾದಳ ಅಂತ ತಿಳ್ಕೊಂಡು ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷ ಹೊಸದಾಗ ನಮ್ಮಲ್ಲಿ ಬಂದ್ಮೇಲೆ ಅವ್ರು ನಮ್ಮವರೇ, ಅವರು ನಮ್ಮ ಸಿದ್ಧಾಂತಗಳನ್ನು ಒಪ್ಪಿ ಬಂದಿದ್ದಾರೆ. ಅವ್ರನ್ನೆಲ್ಲರಿಗೂ ಏನಪ್ಪಂತಂದ್ರೆ ತಗೊಂಡು ಹೋಗ್ಬೇಕಾಗಿದೆ. ಇಲ್ಲಿರ್ತಕ್ಕಂಥ ಯಾವುದೇ ನಾನು ಭಾಳ ಸಲ ಹೇಳ್ತಿರ್ತೀನಿ, ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು. ಕೆಲವು ಸಲ ಏನಪ್ಪಂತಂದ್ರೆ ನಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇದ್ರೂ ಸಹ ಪಕ್ಷಗೋಸ್ಕರ ತ್ಯಾಗ ಮಾಡ್ಬೇಕು. ಯಾಕಂದ್ರೆ ಪಕ್ಷ ಇದ್ರೆ ಮಾತ್ರ ಶರಣಗೌಡ, ಪಕ್ಷ ಇದ್ರೆ ಮಾತ್ರ ನೀವೆಲ್ಲರೂ, ಇಲ್ಲ ಅಂತಂದ್ರೆ ನಮ್ಮಂಥವ್ರು ಭಾಳ ಜನ ಬರ್ತಾರ ಹೋಗ್ತಾರ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಮಾನ್ಯ ಜಿಲ್ಲಾಧ್ಯಕ್ಷರೇ, ಕೃಷ್ಣಾರೆಡ್ಡಿ ಅವರು, ನಾಟೇಕರ್ ಅವರು, ಸಹೋದರಿ ಅವರು, ಬಹುತೇಕ ಜನ ನೀವೆಲ್ಲ ಇದ್ದೀರಿ. ನಿಮ್ಗೆಲ್ಲರಿಗೆ ನಾನು ಕೈ ಮುಗಿದು ಮನವಿ ಮಾಡಿ, ನಾವೆಲ್ಲ ಪಕ್ಷದ ಉಸ್ತುವಾರಿಗಳಲ್ಲ, ನಾವೆಲ್ಲ ಭವಿಷ್ಯದ ನಾಯಕರು. ನಾವೆಲ್ಲ ಒಂದು 35-40 ವಯಸ್ಸಿನಾಗಿದ್ದೋರಿವಿ. ನಮ್ಗೇನು ಸೋಲು ಏನಪ್ಪಂತಂದ್ರೆ ಹೊಸದಲ್ಲ. ನಿಮ್ಗೆ ಯಾರಿಗೋ ಒಂದ್ಸಲ ಸೋಲಾಗ್ಯದಂತ ನೀವು ಯಾರು ಭಯ ಪಡ್ತಕ್ಕಂಥ ವ್ಯಕ್ತಿದವ್ರನ್ನ ಅಲ್ಲ. ಯಾಕಂತಂದ್ರೆ ನೀವು ಭಯ ಪಡಂಗಿಲ್ಲ. JDS ಜೆಂಡಾನ ಹಿಡಿದು ಏನಪ್ಪಂತಂದ್ರೆ ಇಲ್ಲಿ ಕಾಂಗ್ರೆಸ್ ಹನುಮಂತಪ್ಪಣ್ಣವ್ರು ಹೇಳಿದ್ರಲ್ಲ, ದೌರ್ಜನ್ಯ, ಅವ್ರು ಏನೇ ಇದ್ರು ಸಹ ಇತ್ತಂದ್ರೆ ಇಲ್ಲಿ ಜೆಂಡಾ ಹಿಡ್ಕೊಂಡು ಇಷ್ಟು ಜನ ಕಟ್ಟಿರಲ್ಲ, ಆ ಶಕ್ತಿ ನಿಮ್ಮ ಹತ್ರ ಇದೆ. ಆದರೆ ನಾವೆಲ್ಲರೂ ಒಗ್ಗಟ್ಟಿನಿಂದ, ಹಿಂದೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಇರುವಾಗ ಯಾವ ರೀತಿ JDS ಅಂತಂದ್ರೆ ಕಲಬುರಗಿದಲ್ಲಿ ಗತವೈಭವ ಇತ್ತು, ಆ ವೈಭವನ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೊದಲು ನಾವೆಲ್ಲರೂ ಒಗ್ಗಟ್ಟಾಗಬೇಕಂತ ತಿಳ್ಕೊಂಡು ಹೇಳ್ಬೇಕಾಗುತ್ತೆ ನಾನು. ಹಾಗಾಗಿ ಇಲ್ಲಿ ಕೂತಿರ್ತಕ್ಕಂಥ ಬಹುತೇಕ ಕಾರ್ಯಕರ್ತರು, ಬಹುತೇಕ ಯಜಮಾನರು, ಸುರಾಣ ಅಂತವ್ರು ಯಜಮಾನರು, ದೇವೇಗೌಡರ ಜೊತೆಗೆ ಸರ್ ತಾವು ಕೆಲಸ ಮಾಡಿರಿ, ಕುಮಾರಸ್ವಾಮಿ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರು ಹಿರಿಯರು ಇದ್ದೀರಿ. ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು. ಸ್ವಲ್ಪ ಕುಟುಂಬ ಅಂದಮೇಲೆ ನಮ್ಮ ಕಡೆನೂ ಹೆಚ್ಚು ಕಡಿಮೆ ಇರುತ್ತೆ, ಇಲ್ಲ ಅಂತ ನಾನು ಅನ್ನಂಗಿಲ್ಲ. ಏನೇ ಇದ್ರೂ ಸಹ ತಾವು ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ತಿಳ್ಕೊಂಡೇಳಿ ಮತ್ತೊಮ್ಮೆ ಕಲಬುರಗಿ ಜಿಲ್ಲೆ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾನು ಒಂದು ಮನವಿ ಮಾಡ್ತೀನಿ. ಸರ್, ನೀವು ಆ ಭಾಗದಾಗ ಏನಪ್ಪಂತಂದ್ರೆ ಎಷ್ಟು ಒತ್ತು ಕೊಟ್ಟು ಏನಪ್ಪಂದ್ರೆ ಚಾಲನೆಗಳನ್ನು ಕೊಡ್ತೀರಿ, ಅಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತೀರಿ, ಅಷ್ಟೇ ಪ್ರೀತಿ ವಿಶ್ವಾಸ ನಿಮ್ಮ ತಾತವ್ರ ಬಗ್ಗೆ, ನಿಮ್ಮ ತಂದೆಯವ್ರ ಬಗ್ಗೆ, ವಿಶೇಷವಾಗಿ ಈಗಿನ ಪೀಳಿಗೆ ಜನ ನಿಖಿಲ್ ಕುಮಾರಸ್ವಾಮಿ ನಮ್ಮ ಭವಿಷ್ಯದ ನಾಯಕ ಅಂತ ನಾವೆಲ್ಲ ಒಪ್ಕೊಂಡಾಗಿದೆ. ನೀವು ಏನಪ್ಪಂತಂದ್ರೆ ನಿಮ್ಗೆ ಪ್ರೀತಿ ವಿಶ್ವಾಸ, ನಮ್ಮ ಭಾಗದ ಜನ ಹೃದಯದಲ್ಲಿ ನಿಮಗೆ ಸ್ಥಾನ ಕೊಟ್ಟಿದ್ದಾರೆ. ಆ ಸ್ಥಾನವನ್ನು ಏನಪ್ಪಂತಂದ್ರೆ ನಿಮ್ಮನ್ನ ಯಾವ ಹಂತಕ್ಕೆ ಒಯ್ಬೇಕೆಂಬುದು ನಾವೆಲ್ಲರೂ ಏನಪ್ಪಂತಂದ್ರೆ ನಿಮ್ಮ ಜೊತೆಗೆ ಇರ್ತೀವಿ. ನೀವು ಆಗಾಗ ನಮ್ಮ ಭಾಗಕ್ಕೆ ಬರಬೇಕು, ಸಂಘಟನೆ ರೂಪದಲ್ಲಿ ಇರಬೇಕು. ಇನ್ನು ಯಾವುದೇ ಕಾರ್ಯಕ್ರಮಗಳು ಇರ್ತವೆ, ನಮ್ಮ ಕಾರ್ಯಕರ್ತರದ್ದು ಒಳ್ಳೆಯದು ಕೆಟ್ಟದ್ದು ಏನೇ ಇರುತ್ತೆ, ನಾವಿರ್ತೀವಿ ಇಲ್ಲಿ. ನೀವು ಸುಮ್ಮನೆ ಆಗಾಗ ಏನಪ್ಪಂತಂದ್ರೆ ಬಂದು ಈ ಸಂಚಲನ ರೂಪಿಸ್ತಕ್ಕಂಥ ಕೆಲಸ ತಾವು ಮಾಡಿದರೆ ಖಂಡಿತವಾಗಿಯೂ ನಾವೆಲ್ಲರೂ ತಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನನ್ನ ಕಾರ್ಯಕರ್ತರಲ್ಲಿ ಒಂದು ಮನವಿ ಮಾಡೋದಿಷ್ಟೇ. ಪಕ್ಷ ಉಳಿದ್ರೆ ಮಾತ್ರ ನಾವು ಇರ್ತೀವಿ. ಯಾವತ್ತು ಪಕ್ಷಕ್ಕೆ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೆ ಆವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಪಕ್ಷನ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ನೀವೆಲ್ಲರೂ ತಗೋಬೇಕಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಜಿಲ್ಲೆಗೆ ಬರ್ತಾರ, ಸಂಘಟನೆ ಮಾಡ್ತಾರ. 2028ಕ್ಕೆ ಈ ಜಿಲ್ಲೆಯನ್ನ ಅತಿ ಹೆಚ್ಚು ಅಭ್ಯರ್ಥಿಗಳನ್ನ ತರಲಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡೋದಿಷ್ಟೇ. 9964002028 ನಂಬರ್ಗೆ ತಾವೆಲ್ಲರೂ ಮಿಸ್ ಕಾಲ್ ಕೊಟ್ಟು ಮೆಂಬರ್ಶಿಪ್ನ ಆಗ್ಬೇಕಂತ ತಿಳ್ಕೊಂಡು ಹೇಳಿ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮನ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದರೆ ತಮಗೆಲ್ಲರಿಗೂ ಅಂತಂದ್ರೆ ಧನ್ಯವಾದಗಳು.